ರಾಜ್ಯ ರಾಜಧಾನಿಗೆ ಕೊರೋನಾ ಒಕ್ಕರಿಸ್ತಾ ಇದ್ದ ಹಾಗೆ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಕೊರೋನಾ ಮತ್ತೆ ಉಲ್ಬಣ ಆಗ್ತಾ ಇದ್ದ ಹಾಗೆ ನಾಳೆ ಪಾಲಿಕೆ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಪಾಲಿಕೆ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ನಾಳೆ ಸಭೆ ನಡೆಯುತ್ತೆ. ವೈರಸ್ನ ತಡೆಗಟ್ಟೋಕೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಈ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಕೊರೋನಾ ಕೇಸಸ್ಗಳ ಬಗ್ಗೆ ಮುಂಜಾಗ್ರತಾ ಕ್ರಮಕ್ಕೆ ಈಗಾಗಲೇ ಪಾಲಿಕೆ ಸೂಚನೆಯನ್ನ ಕೊಟ್ಟಿದೆ. 40 ಸಕ್ರಿಯ ಪ್ರಕರಣಗಳಲ್ಲಿ 35 ಕೇಸ್ಗಳು ಪತ್ತೆಯಾಗಿರುವುದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ. ಆಲ್ರೆಡಿ 84 ವರ್ಷದ ವೃದ್ಧ ಕೋವಿಡ್ನಿಂದಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಮತ್ತಿಬ್ಬರಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದೆ. ಹಾಗಾಗಿ ನಾಳೆ ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಆತಂಕ ಪಡುವಂತಹ ಸಿಚುವೇಶನ್ ಇಲ್ಲ, ಆದ್ರೂ ಕೇಸಸ್ಗಳು ಉಲ್ಬಣ ಆಗ್ತಾ ಇರೋದು ಎಲ್ಲೋ ಒಂದ್ ರೀತಿ ಕಳವಳವನ್ನ ಮೂಡಿಸ್ತಾ ಇವೆ. ನಾಳೆ ಪಾಲಿಕೆಯಲ್ಲಿ ಸಭೆ ನಡೀತಾ ಇರೋದು ಏನ್ ಚರ್ಚೆಯಾಗಬಹುದು, ಏನ್ ತಯಾರಿಯನ್ನ ಪಾಲಿಕೆ ವತಿಯಿಂದ ಮಾಡ್ಕೊಳ್ಳಲಾಗ್ತಾ ಇದೆ? ಪ್ರಗತಿ ವಿದ್ಯಾ, ಸದ್ಯ ಆರೋಗ್ಯ ಇಲಾಖೆಯಿಂದಲೂ ಕೂಡ ಮಾರ್ಗಸೂಚಿ ಅಂದ್ರೆ ಅಡ್ವೈಸರಿ ನೋಟ್ ಅನ್ನ ಬಿಟ್ಟಿದ್ದಾರೆ. ಮಾರ್ಗಸೂಚಿಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಅವರ ಮಾರ್ಗಸೂಚಿಯನ್ನ ನೋಡ್ಕೊಂಡು ಬಿಬಿಎಂಪಿಯ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ. ಅಂದ್ರೆ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬಿಬಿಎಂಪಿಯಲ್ಲಿ ನಿರ್ಣಯ ಮಾಡಿರುವಂತದ್ದು. ಈಗಾಗಲೇ ಇವತ್ತು ರಾತ್ರಿಯ ಒಳಗಡೆ ಅದೊಂದು ಅಧಿಕೃತ ಮಾರ್ಗಸೂಚಿ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ನಾಳೆ ಒಂದು ಸಭೆ ನಡೆಯುತ್ತೆ. 8 ವಲಯದ ಮುಖ್ಯ ಆಯುಕ್ತರು ಕೂಡ ಅಂದ್ರೆ ವಲಯವಾರು ಮುಖ್ಯ ಆಯುಕ್ತರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಬಿಬಿಎಂಪಿಯ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಾಗಿರುವಂತಹ ಸುರಳ್ಕರ್ ವಿಕಾಸ್ ಕಿಶೋರ್ ಅವರು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಇವರೆಲ್ಲರೂ ಸೇರಿ ಸದ್ಯದ ಬೆಂಗಳೂರಿನ ಪರಿಸ್ಥಿತಿಯ ಸ್ಥಿತಿಗತಿಗಳ ಬಗ್ಗೆ ಅವಲೋಕನವನ್ನ ಮಾಡ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ಯಾಕಂದ್ರೆ ನಿಮಗ್ ಗೊತ್ತಿರಬಹುದು, ಈಗ ಆಲ್ರೆಡಿ ಸ್ಪ್ರೆಡ್ ಆಗ್ತಾ ಇರುವಂತಹ ಈ JN1 ಉಪತಳಿ ಏನಿದೆ, ಇದು ಆಲ್ರೆಡಿ ಸ್ಪ್ರೆಡ್ ಆಗ್ತಾ ಇರುವಂತದ್ದು ಎಲ್ಲವೂ ಕೂಡ ಅಂದ್ರೆ ದೇಶದಲ್ಲಿ ನೀವು ಗಮನಿಸಿದ್ರೆ ಮಹಾನಗರಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇದು ಸ್ಪ್ರೆಡ್ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಬೆಂಗಳೂರು ಕೂಡ ಹಾಟ್ಸ್ಪಾಟ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಕಮ್ಯುನಿಟಿ ಲೆವೆಲ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಹೋದ್ರೆ ಬೆಂಗಳೂರಲ್ಲೂ ಕೂಡ ಅತಿ ಹೆಚ್ಚಿನ ಕೇಸಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಅಂದ್ರೆ ಈಗಿನ ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಏನೇನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗತ್ತೆ. ವಲಯವಾರು ಯಾವ್ಯಾವ ವಲಯವನ್ನ ಫೋಕಸ್ ಮಾಡಬೇಕು, ಅಂದ್ರೆ 8 ವಲಯಗಳಲ್ಲಿ ಯಾವ್ಯಾವ ವಲಯವನ್ನ ಸದ್ಯಕ್ಕೆ ಫೋಕಸ್ ಮಾಡಬೇಕು, ಎಲ್ಲಿ ಜಾಸ್ತಿ ಕೇಸಸ್ ಇನ್ಸ್ಪೆಕ್ಟ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾಳೆ ಒಂದು ಸಭೆ ನಡೆಯುತ್ತೆ. ಅಲ್ಲಿ ಒಂದು ತಜ್ಞರ ಸಲಹೆ ಮೇರೆಗೆ ಬಿಬಿಎಂಪಿಯ ವಿಶೇಷ ಆಯುಕ್ತರು ಕೂಡ ಈ ಆಯುಕ್ತರ ಅಂದ್ರೆ ವಲಯವಾರು ಆಯುಕ್ತರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಟೆಸ್ಟಿಂಗ್ ಪ್ರಮಾಣವನ್ನ ಎಲ್ಲೆಲ್ಲಿ ಜಾಸ್ತಿ ಮಾಡಬೇಕು, ಮತ್ತೆ ಯಾವ್ಯಾವ ರೀತಿಯಾದಂತಹ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನಾದ್ರೂ ಮಾಸ್ಕ್ ಕಡ್ಡಾಯ ಮಾಡ್ಬೇಕಾ ಅಥವಾ ನಿಗದಿತ ಸ್ಥಳದಲ್ಲಿ ಏನಾದ್ರೂ ಹೆಚ್ಚುವರಿ ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕಾ, ಈ ಎಲ್ಲ ಆಯಾಮಗಳಲ್ಲಿ ನಾಳೆ ಚರ್ಚೆ ಆಗುತ್ತೆ. ನಾಳೆ ನಡೆಯುವಂತಹ ಸಭೆ ಖಂಡಿತವಾಗಿಯೂ ಕೂಡ ಮಹತ್ವದಾಗಿರುತ್ತೆ ವಿದ್ಯಾ. ಆದ್ರೆ ಆತಂಕ ಪಡುವಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಅಷ್ಟು ರೇಂಜ್ ಅಲ್ಲಿ ಈಗ ಈ ಒಮಿಕ್ರಾನ್ ಮಾರಣಾಂತಿಕವಾಗಿ ಕನ್ವರ್ಟ್ ಆಗುವಂತಹ ರೇಂಜ್ ಅಲ್ಲಿ ಏನೀಗ ಸ್ಪ್ರೆಡ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಆತಂಕ ಅಂತೂ ಖಂಡಿತ ಇಲ್ಲ, ಆದ್ರೆ ಪ್ರಾಮುಖ್ಯತೆ ಅಂತೂ ನಾಳೆ ಪಡ್ಕೊಳ್ಳುತ್ತೆ ಈ ಸಭೆ ವಿದ್ಯಾ. ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.